ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಸುಂದರಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಪ್ರೀತಿ ಸಹಿತ ಸಬ್ ಭೇಟೆ ರಘುಪತಿ ಕರುಣಾ ಪುಂಜ ಪೂಂಛಿ ಕುಸಲ ನಾಥ ಅಬ್ ಕುಸಲ देखी पद कंज जामवंत कह सुनु रघुराया जा पर नाथ करहु तुम्ह दाया ताहि सदा शुभ कुशल निरंतर सुर नर मुनि प्रसन्न ता ऊपर सोई विजयी बिनयी गुण सागर तासु सुजसु त्रैलोक उजागर प्रभु की कृपा भयवु सब काजू जन्म हमार सुफल भा आजू नाथ पवन सुत कीन्ही जो करनी सहसहु मुख न जाई सो बरनी पवन तनय के चरित सुहाये जामवंत रघुपति ही सुनाये सुनत कृपा निधि मन अति भाये पुनि हनुमान हरषि हिय लाये कहूँ तात के ही भांति जानकी रहती करती रक्षा ಸ್ವಪ್ರಾಣ ಕಿ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಹನುಮದಾದಿ ವಾನರರು ಎಲ್ಲ ಕೆಲಸ ಮುಗಿಸಿ ಬಂದ ಮೇಲೆ ವಾನರರ ಜೊತೆ ಸುಗ್ರೀವ ಶ್ರೀರಾಮ ಎಲ್ಲಿರ್ತಾನೋ ಅಲ್ಲಿಗೆ ಬರ್ತಾನೆ. ಕೆಲಸ ಮುಗಿಸಿ ಬಂದಂತಹ ವಾನರರನ್ನೆಲ್ಲ ನೋಡಿ ಶ್ರೀರಾಮನಿಗೆ ಬಹಳ ಸಂತೋಷವಾಗುತ್ತೆ. ರಾಮ ಲಕ್ಷ್ಮಣರಿಬ್ಬರು ಏನು ಮಾಡಿದ್ರು, ಆ ಗುಹೆ ಅವರು ವಾಸ ಮಾಡಿರ್ತಾರಲ್ಲ ಆ ಗುಹೆ ಹತ್ರನೇ ಇದ್ದಂಥ ಒಂದು ಸ್ಫಟಿಕ ಶಿಲೆ ಮೇಲೆ ಕೂತ್ಕೊಂಡಿದ್ರು. ವಾನರರೆಲ್ಲರೂ ಕೂಡ ಬಂದು ಅವರಿಗೆ ನಮಸ್ಕಾರವನ್ನು ಮಾಡಿಕೊಳ್ತಾರೆ. ಈಗ ನಾವು ಹನುಮದಾದಿಗಳು ಶ್ರೀರಾಮನಿಗೆ ಸೀತೆಯ ಸಂದೇಶವನ್ನು ಹೇಳ್ತಾರಲ್ಲ ಆ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಅವರು ಏನೇನೆಲ್ಲ ಕೆಲಸ ಮಾಡಿದ್ರು, ಹೇಗೆ ಸೀತೆಯನ್ನು ಕಂಡುಹಿಡಿದ್ರು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾರಲ್ಲ ಆ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಕರುಣಾನಿಧಿಯಾದಂತಹ ಶ್ರೀ ರಘುನಾಥ ಪ್ರೀತಿಪೂರ್ವಕವಾಗಿ ಬಂದ ಆ ವಾನರರ ಎಲ್ಲರನ್ನೂ ಕೂಡ ಆಲಿಂಗನೆ ಮಾಡ್ಕೊಳ್ತಾನೆ. ಅಂದರೆ ಒಬ್ಬೊಬ್ಬರನ್ನೂ ಕೂಡ ಆಲಿಂಗನೆ ಮಾಡಿಕೊಂಡು ಗೌರವ ಕೊಟ್ಟು ಎಲ್ಲರ ಕುಶಲ ಸಮಾಚಾರವನ್ನು ಕೇಳ್ಕೊಳ್ತಾನೆ. ಅವರೆಲ್ಲರೂ ಕೂಡ ಹೇಳ್ತಾರೆ, ಪ್ರಭು ನಿಮ್ಮ ಪಾದ ಪದ್ಮಗಳ ದರ್ಶನದಿಂದ ನಾವೆಲ್ಲರೂ ಕೂಡ ಕ್ಷೇಮವಾಗಿದ್ದೀವಿ ಅಂತಂದ್ಬಿಟ್ಟು ಹೇಳ್ತಾರೆ. ಆಮೇಲೆ ಜಾಂಬವಂತರು ಹೇಳ್ತಾರೆ, ಪ್ರಭು ರಘುನಾಥ ನಿಮ್ಮ ಕೃಪೆಗೆ ಪಾತ್ರರಾದವರಿಗೆ ಯಾವಾಗಲೂ ನಿರಂತರವೂ ಕೂಡ ಕುಶಲ ಮತ್ತು ಕಲ್ಯಾಣಗಳೇ, ಅಂದರೆ ಎಲ್ಲವೂ ಕ್ಷೇಮವಾಗೇ ಇರುತ್ತೆ, ಎಲ್ಲವೂ ಕೂಡ ಒಳ್ಳೆಯದೇ ಆಗಿರುತ್ತೆ. ಅವನ ಮೇಲೆ ಸುರ ನರ ಮುನಿ ಜನರು ಎಲ್ಲರೂ ಕೂಡ ಪ್ರಸನ್ನರಾಗಿರ್ತಾರೆ. ಅಂದರೆ ಯಾರ ಮೇಲೆ ಭಗವಂತನ ಕೃಪೆ ಇರುತ್ತೋ ಅವ್ರ ಮೇಲೆ ದೇವತೆಗಳು, ಮನುಷ್ಯರು, ಮುನಿ ಜನರು ಇರ್ತಾರಲ್ಲ ಅವರು ಎಲ್ಲರೂ ಕೂಡ ಸಂತೋಷ ಪಡ್ತಾರೆ ಅವ್ರನ್ನ ನೋಡಿ ಅಂತ ಅರ್ಥ. ಅವನು ವಿಜಯಶೀಲನಾಗಿರ್ತಾನೆ, ವಿನಯಶೀಲನಾಗಿರ್ತಾನೆ, ಸದ್ಗುಣ ಸಂಪನ್ನನಾಗ್ತಾನೆ. ಇದೆಲ್ಲ ಅವನಿಗೆ ತಂತಾನಾಗೆ ಬಂದ್ಬಿಡುತ್ತೆ. ನಿನ್ನ ಕೃಪೆ ಒಂದಿದ್ರೆ ಸಾಕು, ಅವನಿಗೆ ಎಲ್ಲ ಗುಣಗಳು ಕೂಡ ಬಂದ್ಬಿಡುತ್ತೆ. ಅವನ ಸುಯಶಸ್ಸಿದೆಯಲ್ಲ ಅದು 3 ಲೋಕಗಳಲ್ಲೂ ಕೂಡ ಬೆಳಗತ್ತೆ. ಪ್ರಭುವಿನ ಕೃಪೆಯಿಂದ ಏನಾಯಿತು, ಎಲ್ಲ ಕಾರ್ಯಗಳು ಕೂಡ ಸಿದ್ಧಿಯಾಯಿತು. ಇವತ್ತಿಗೆ ನಾವು ಹುಟ್ಟಿದ್ದು ಸಾರ್ಥಕವಾಯಿತು ಅಂತ ನಮಗೆ ಅನ್ನಿಸ್ತಾ ಇದೆ. ಸ್ವಾಮಿ ಪವನಕುಮಾರ ಇದ್ದಾನಲ್ಲ, ಅವನು ಮಾಡಿದಂತಹ ಕೆಲಸವನ್ನು 1000 ಬಾಯಿಗಳಿಂದಲೂ ಕೂಡ ವರ್ಣನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವನೊಬ್ಬನೇ ಈ ಕೆಲಸವನ್ನು ಮಾಡಿ ಮುಗಿಸಿದಾನೆ. ಆ ವರ್ಣನೆಯನ್ನು ಮಾಡೋದಕ್ಕೆ 1000 ಬಾಯಿ ಇದ್ರೂ ನಮ್ಮಿಂದ ಸಾಧ್ಯ ಇಲ್ಲ. ಅಂದಮೇಲೆ ನಾವು ಒಂದು ಬಾಯಲ್ಲಿ ಅವನ ವರ್ಣನೆ ಹೇಗೆ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಜಾಂಬವಂತರು ಹನುಮಂತನ ಅದ್ಭುತ ಚರಿತ್ರೆಯನ್ನು ಶ್ರೀರಾಮನಲ್ಲಿ ನಿವೇದನೆ ಮಾಡ್ಕೊಳ್ತಾರೆ. ಅಂದರೆ ಅವನು ಏನೇನೆಲ್ಲ ಮಾಡಿದ್ನೋ ಅದನ್ನೆಲ್ಲ ಅವರು ಹೇಳ್ತಾರೆ. ನೋಡಿ ಇಲ್ಲಿ ಒಂದು ವಿಚಾರ ಏನು ಅಂತಂದರೆ, ನಾವೇನಾದರೂ ಸ್ವಲ್ಪ ಏನಾದರೂ ಕೆಲಸ ಮಾಡಿಬಿಟ್ರೆ ಅಥವಾ ಭಗವಂತನಿಗೆ ಅಂತ ಏನಾದರೂ ಮಾಡಿದ್ರೆ ಅಥವಾ ನಮ್ಮ ಮನೆಯಲ್ಲೇ ಒಂದು ಸ್ವಲ್ಪ ಜಾಸ್ತಿ ಕೆಲಸ ಮಾಡಿಬಿಟ್ವಿ ಅಂತಂದರೆ ಏನು ಎಲ್ಲ ಕಡೆ ಹೇಳ್ಕೊಂಡು ಬಂದ್ಬಿಡ್ತೀವಿ.
ಅಲ್ವಾ? ಅಥವಾ ಎಲ್ಲಾದರೂ ಒಂಚೂರು ಸೇವೆ ಮಾಡಿಬಿಟ್ರೆ ಎಲ್ಲರಿಗೂ ಗೊತ್ತಾಗಬೇಕು. ಆ ರೀತಿ ನಾವು ನಾನು ಮಾಡಿದೆ ಅಂತ ಹೇಳ್ಕೊಂಬರ್ತೀವಿ. ಆದರೆ ಇಲ್ಲಿ ಹನುಮಂತ ಎಂಥ ದೊಡ್ಡ ಕೆಲಸ ಮಾಡಿದ್ದಾನೆ. ಅದು ಯಾರೂ ಮಾಡೋಕ್ಕಾಗದೇ ಇರುವಂತಹ ಒಂದು ದೊಡ್ಡ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾನೆ. ಲಂಕೆಯನ್ನೇ ಸುಟ್ಟು ಭಸ್ಮ ಮಾಡಿದ್ದಾನೆ. ಅಲ್ಲಿದ್ದ ರಾಕ್ಷಸರನ್ನೆಲ್ಲ ಕೊಂದಿದ್ದಾನೆ. ಸೀತೆಯನ್ನು ನೋಡಿದ್ದಾನೆ. ಆ ಒಂದು ಸಮುದ್ರವನ್ನು ದಾಟಿದ್ದಾನೆ. ಇಷ್ಟೆಲ್ಲ ದೊಡ್ಡ ದೊಡ್ಡ ಕೆಲಸ ಮಾಡಿದ್ರು ಕೂಡ ಏನೂ ಗೊತ್ತಿಲ್ಲದೆ ಇರುವ ಹಾಗೆ ಹಿಂದೆ ನಿಂತಿದ್ದಾನವನು. ನಾನು ಮಾಡಿದೆ ಅಂತ ಅವನು ಬಾಯಲ್ಲಿ ಏನೂ ಬರ್ತಾ ಇಲ್ಲ. ಆದರೆ ಇದನ್ನು ಜಾಂಬವಂತರು ಹೇಳ್ತಾ ಇದ್ದಾರೆ. ಅಂದರೆ ನಾವು ಮಾಡುವಂತಹ ಕೆಲಸ ನಾವು ಹೇಳ್ಕೋಬಾರ್ದು. ನಾವು ಮಾಡಿರೋ ಕೆಲಸ ಹೇಳಬೇಕು. ನಾವು ಮಾಡಿರೋದನ್ನ ಬೇರೆಯವರು ಇಂಥವ್ರು ಹಿಂಗೆ ಕೆಲಸ ಮಾಡಿದ್ದಾರೆ, ಇಂಥ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಕೋಬೇಕು. ಆ ರೀತಿ ನಾವು ಕೆಲಸ ಮಾಡಬೇಕೇ ಹೊರತು ಮಾಡೋ ಒಂದು ಚಿಕ್ಕ ಪುಟ್ಟ ಕೆಲಸವನ್ನೆಲ್ಲ ದೊಡ್ಡದಾಗಿ ಹೇಳ್ಕೋಬಾರ್ದು ನಾವು ಅನ್ನೋದನ್ನು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೋದು. ಸೊ ಈಗ ಜಾಂಬವಂತರು ಹೇಳ್ತಾರೆ, ಹನುಮಂತ ಇದ್ದಾನಲ್ಲ ಅವನು ಈ ಕೆಲಸವನ್ನು ಮಾಡಿ ಮುಗಿಸಿದ್ದಾನೆ ಅಂತ. ಅದನ್ನು ಕೇಳಿದ ತಕ್ಷಣ ಕೃಪಾನಿಧಿಯಾದಂತಹ ಶ್ರೀರಾಮನಿಗೆ ತುಂಬ ಸಂತೋಷ ಆಗುತ್ತೆ. ಅವನು ಬಹಳ ಸಂತೋಷ ಪಟ್ಟು ಮತ್ತೆ ಮತ್ತೆ ಹನುಮಂತನನ್ನು ಆಲಿಂಗನೆ ಮಾಡ್ಕೊಂಡು ಹೇಳ್ತಾನೆ, ಅಯ್ಯ ಸೀತೆ ಹೇಗಿದ್ದಾಳೆ, ತನ್ನ ಪ್ರಾಣಗಳನ್ನು ಅವಳು ಹೇಗೆ ಉಳಿಸ್ಕೊಂಡಿದ್ದಾಳೆ ಹೇಳು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಅಂದರೆ ನಾನಿಲ್ಲ ಅಂತಂದ್ಮೇಲೂ ಕೂಡ ಅವಳು ಬದುಕಿದಾಳ ಇನ್ನೂ ಅಂತ. ಆಮೇಲೆ ಈಗ ಅದು ರಾವಣನ ಒಂದು ಸಾಮ್ರಾಜ್ಯ, ಬರೀ ರಾಕ್ಷಸರು, ಹಿಂಸೆ ಕೊಡೋರು ಇಂಥವರೇ ಇರ್ತಾರಲ್ಲ. ಆದರೂ ಸೀತಾ ಬದುಕಿದಾಳ, ಹೇಗೆ ಬದುಕಿದಾಳ ಅವಳು ಅಂತ ಇಲ್ಲಿ ಅವನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಅದಕ್ಕೆ ಹನುಮಂತ ಏನು ಉತ್ತರ ಕೊಡ್ತಾನೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.